ವರ ಕಾಂತೆ ಎನಿಸಿದೆ ಚಿಂತೆ ತಳೆದು ಪರಿಭವ ಸವೆಸಿದೆ ಜೀವ ತಳೆದು ಪರಿಭವ ಸವೆಸಿದೆ ಜೀವ ಸರ್ವೇಶ ಕೊಡುತ್ತಿರ ವಿಭವ ಸರ್ವೇಶ ಕೊಡುತ್ತಿರ ವಿಭವ ಸ್ಮರಿಸುವುದನ ವರದ ನಿಜಾಯ ಕಲುಷಿತ ಮನದ ವ್ಯಾಕುಲ ಭಾವ ಸ್ಮರಿಸುವುದನ ವರದ ಸ್ಮರಿಸುವುದನ ವರದ ಸ್ಮರಿಸುವುದನ ವರದ ಕೃಷ್ಣ ದೀನ ದಯಾನಿಧಿ ವಾಸುದೇವ ನಿನ್ನ ಹೊರತಾಗಿ ನನಗೆ ಬೇರೆ ಯಾರು ಗತಿ ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟು ನನ್ನ ಕೈ ಹಿಡಿದ ಪತಿಗಳ ಭೋಗ್ಯ ವಸ್ತುವಿನಂತೆ ನನ್ನನ್ನು ದ್ಯೂತದಲ್ಲಿ ಪಡವಾಗಿಟ್ಟು ಸೋತು ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನೆಯಿಂದ ಅಪಮಾನಿತರಾದ ಕದ್ದ ಕಳಿಯಂತೆ ಕಾಡಿದ್ದಾಯಿತು ಕೀಚಕರ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆರಡು ದಿನಗಳಾದರೂ ಸುಖವಾಗಿ ನೋಡವೆಂದು ಭಾವಿಸಿದರು. ಹೆಜ್ಜೆ ಹೆಜ್ಜೆಗೂ ಅಪಮಾನ. ವಿಧಾತ, ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ? ಪ್ರಿಯತಮೆ, ಇವಳೇಕೆ ನಿಷ್ಕಾರಣವಾಗಿ ಹೇಳುತ್ತಿರುವಳು? ದೇವಿ, ಶಾಖವೇಗೆ ಬಿಡುತ್ತಿದ್ದ ಮನದಿ ಬಿಡುತ್ತಿದ್ದ ಮನದಿ ಕಳೆದು ರತ್ನವನ್ನು ಒಲಿಸುವೆ ನಾವು. ದೇವಿ, ಶಾಖವೇಗೆ ಬಿಡುತ್ತಿದ್ದ ಮನದಿ ಬಿಡುತ್ತಿದ್ದ ಮನದಿ ಕಡುಸು ರತ್ನವನ್ನು ಒಲಿಸುವೆ ನಾವು ನಡೆದಿ ಎನ್ ವೈರಿಗಳವರನ್ನು ತೆಗೆಯುವೆ ನಾವು ನಡೆದಿ. ಸಿಗಿದವರ ಎದೆಯ ಬಗೆಯುತ್ತಲಿರುದಯ ಬಿಸಿ ರಕ್ತಗಳು ನಿನ್ನ ಮುಡಿಗಂಟಿಸುವೆ ನಾವು. ಹೌದು ದೇವಿ, ಸಿಗಿದವರ ಎದೆಯ ಬಗೆಯುತ್ತಲಿರುದಯ ಬಿಸಿ ರಕ್ತಗಳು ನಿನ್ನ ಮುಡಿಗಂಟಿಸುವೆ ನಾವು. ಪಾಂಡವರ ಪತ್ನಿಯೆಂದೆನಿಸಿದರೆಯೋ ದೇವಿ, ಪಾಂಡವರ ಪತ್ನಿಯೆಂದೆನಿಸಿದರೆಯೋ ಕೆಚ್ಚನೆಯ ನಾರಿಯಂತಿರದ ಈ ಪರಿಯೋ, ಕೆಚ್ಚನೆಯ ನಾರಿಯಂತಿರದ ಈ ಪರಿಯೋ. ದೇವಿ, ಶಾಖವೇಗೆ ಬಿಡುತ್ತಿದ್ದ ಮನದಿ ಬಿಡುತ್ತಿದ್ದ ಮನದಿ ಕಡುಸು ರತ್ನವನ್ನು ಒಲಿಸುವೆ ನಾವು ನಡೆದಿ. ಶಾಖವೇಗೆ ಬಿಡುತ್ತಿದ್ದ ಮನದಿ ಬಿಡುತ್ತಿದ್ದ ಮನದಿ ಕಡುಸು ರತ್ನವನ್ನು ಒಲಿಸುವೆ ನಾವು ನಡೆದಿ ಎನ್ ವೈರಿಗಳವರನ್ನು ತೆಗೆಯುವೆ ನಾವು ನಡೆದಿ. ದೇವಿ, ಏನಾಯಿತು? ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಪಾಂಚಾಲಿಯ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವು ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನಪಡಿಸಿ ದುರ್ವಾಕ್ಯಗಳನ್ನಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುವುದು. ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕು. ಪರಮೇಶ್ವರ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಅಲ್ಲದೆ ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಬಡವಾಗಿಟ್ಟು ಸೋಲುವಂತೆಯೋ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದಿರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದಿಂದಾದ ಅವಿವೇಕ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ನಾವು ಕ್ಷಮಿಸು ಎಂದು ಎಷ್ಟೋ ಬಾರಿ ನಿನ್ನಲ್ಲಿ ಕೇಳಿಕೊಳ್ಳಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನೆಲ್ಲ ಮರೆತು ಬಿಡುರು. ಅದಿರಲಿ, ನೀನೇಗೆ ಈ ರೀತಿ ಇರುವೆ? ನನ್ನೊಡನೆ ತಿಳಿಸಬಾರದೆ ಪ್ರಿಯೇ? ತಿಳಿಸುವೆನು. ಅದರಿಂದಾಗುವ ಫಲವೇನು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನ. ಅದು ಹಿಂದಿನ ಮಾತು. ಈಗ ನಾನು ಯಾರು ಆಜ್ಞಾಧಾರಕನು ಅಲ್ಲ. ಹಾಗಾದರೆ ತಿಳಿಸುವೆನು ಕೇಳು. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದ. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೆಳೆಯಲು ದೂತರನ್ನು ಆಸ್ಥಾನಿಗೆ ಕಳಿಸಿರುವರು. ಇನ್ನೇನು ಇಷ್ಟರಲ್ಲಿ ಸಂಧಿಯಾಗುವುದು. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿವೆನೇ ಪಾಂಚಾಲಿ ಎಂದು
ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ಏನು ದುರ್ಯೋಧನನೇ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹ ನಿಶ್ಚಯವಾಯಿತು. ಅದಿರಲಿ, ಆ ಭಾನುಮತಿಗೆ ಏನೊಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಬಾಪು ಪಾಂಚಾಲಿ ಬಾಪು. ಜಾಣೆ ಮಮ ಜಾಣೆ ಮುಂದಾಡುವೆ ಬಾಬಾರೆ. ಜಾಣೆ ಮಮ ಜಾಣೆ ಮುಂದಾಡುವೆ ಬಾಬಾರೆ. ಈ ಭೀಮನ ಭೀತಿಯ ಮಡದಿಯು ಹೌದು ದೇವಿ, ಭೀಮನ ಭೀತಿಯ ಮಡದಿಯು ನೀನು. ಜಾಣೆ ಮಮ ಜಾಣೆ ಮುಂದಾಡುವೆ ಬಾಬಾರೆ. ಮಹಾಭೀಮನ ಮಡದಿಯು ನೀನು ಮಾಡಿದ ಬಂಧವ ಎಡಸದ ಬಿಡನು. ದೇವಿ, ಮಹಾಭೀಮನ ಮಡದಿಯು ನೀನು ಮಾಡಿದ ಬಂಧವ ಎಡಸದ ಕುರುಕುಲ ಹದಮರ ವಧಿಸದ ಬಿಡನು. ಹೌದು ದೇವಿ, ಕುರುಕುಲ ಹದಮರ ವಧಿಸದ ಬಿಡನು. ಜಾಣೆ ಮಮ ಜಾಣೆ ಮುಂದಾಡುವೆ ಬಾಬಾ. ನವೀನಿಯ ಮಡದಿಯು ನೀನು, ಭೀಮನ ಭೀತಿಯ ಮಡದಿಯು ನೀನು. ಜಾಣೆ ಮಮ ಜಾಣೆ ಮುಂದಾಡುವೆ ಬಾಬಾ. ಕೌರವನ ತೊಡೆಯನ್ನು ಮುರಿದು ದಾಸನ ಹಡಲನ್ನು ಬಗೆ. ಅಪಿ ಕೌರವನ ತೊಡೆಯನ್ನು ಮುರಿದು ದುರುಳದು ದಾಸನ ಹಡಲನ್ನು ಬಗೆ. ಬೆಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾ. ಹೌದು ದೇವಿ, ಬೆಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾ. ಜಾಣೆ ಮಮ ಜಾಣೆ ಮುಂದಾಡುವೆ ಬಾಬಾ. ಈ ಭೀಮನ ಭೀತಿಯ ಮಡದಿಯು ನೀನು, ಭೀಮನ ಭೀತಿಯ ಮಡದಿಯು ನೀನು. ಜಾಣೆ ಮಮ ಜಾಣೆ ಮುಂದಾಡುವೆ ಬಾಬಾರೆ. ಪ್ರಾಣೇಶ್ವರ, ಬಾಪು ಪಾಂಚಾಲಿ ಬಾಪು, ಬಹಳ ಚಮತ್ಕಾರವಾದ ಉತ್ತರನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೇನು. ಆಹಾ ಪ್ರಾಣೇಶ್ವರ, ದೇವಿ, ನಿಮಗೆ ನೆನಪಿದೆಯೇ? ಏನು? ಹಿಂದೆ ಒಂದು ದಿನ ನೀವು ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ ಮತ್ತು ಇನ್ನು ಏನೇನೋ ಸಂಬೋಧಿಸಿದಿರಿ. ಪಾಂಚಾಲಿ, ಪುನಃ ನನ್ನ ಬಾಯಿಯಿಂದ ಈ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲಪೇಕ್ಷಿಸುತ್ತಿರುವೆಯಾ? ಮಾಡಿದ ಪ್ರತಿಜ್ಞೆ ನೆರವೇರಂತ ಹೇಳಿಯಲ್ಲ ಈ ಭೀಮಸೇನ. ಆಹಾ, ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕಿಬಹುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿದರೇನಾಯ್ತು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕ. ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹು ಆತುರದಿಂದ ನಿಲ್ಲಿಸುತ್ತಿರುವೆನು. ಧರ್ಮ ಪಾರಾಯಣಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧವನ್ನು ಮಂಡಿಸಬಹುದು. ಆದರೆ ನಾನು ಮಾತ್ರ ಸೇರ್ತವನಲ್ಲ. ದುರುಳ ಕೌರವರನ್ನು ಮರಣಗೊಳಿಸದೆ ಸೆರೆಯಲ್ಲಿಡಲು ಬಿಡುವನೆ. ದುರುಳ ಕೌರವರನ್ನು ಮರಣಗೊಳಿಸದೆ ಸೆರೆಯಲ್ಲಿರಲು ಬಿಡುವನೆ. ದಳದಳವರ ರಕ್ತಪಾನ ಮಾಡದಿರುವನೆ. ದಳದವರ ರಕ್ತಪಾನ ಮಾಡದಿರುವನೆ. ಪತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ದೇವಿ, ಪತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಕರ್ಮದಿ ತೊಡಿ ತಟ್ಟಿದವನ ಕುಟ್ಟಿಕೊಳ್ಳುವೆ, ಕವಿಯೊಳು ಕುಟ್ಟಿಕೊಳ್ಳುವೆ. ಕರ್ಮದಿ ತೊಡಿ ತಟ್ಟಿದವನ ಕುಟ್ಟಿಕೊಳ್ಳುವೆ, ಕವಿಯೊಳು ಕುಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ರಣದವರ ರಕ್ತಪಾನ ಮಾಡದಿರುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ಅಗ್ರಜ, ಅದು ಅಲ್ಲಿ ನೋಡು. ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಅವನನ್ನು ಸಮಾಧಾನಪಡಿಸಲು ನಿನ್ನಿಂದ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಅರ್ಜುನ, ಭೀಮನ ಕೋಪಕ್ಕೆ
ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಆ ಅರ್ಜುನ ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ತಮ್ಮನಾದ ಭೀಮಸೇನನ ಕೋಪವನ್ನು ಶಮನ ಮಾಡುವುದು ನನಗೆ ಒಂದೊಂದು ಸಾರಿ ದುಸ್ಸಾಹವೆನಿಸುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಅಗ್ರಜ, ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಕುವುದನ್ನು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುತ್ತೇನೆ. ಅಗ್ರಜ, ಸಮಯಕ್ಕೆ ಸರಿಯಾಗಿಯೇ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ಹೇಳಬೇಕೆಂದಿದ್ದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸಿರುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡು ರಾಜೇಂದ್ರ ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವನಿಗೆ ಸಹ್ಯವಾಗಿರಬಹುದು, ಆದರೆ ನಾನು ಮಾತ್ರ ಸಹಿಸತಕ್ಕವನಲ್ಲ. ಯುದ್ಧಕ್ಕೆ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತೆ ನನ್ನ ಗದೆ ಇವರದೇ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತೆಯಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋರಿದನ್ನು ನಾನು ಮಾಡುವೆನು. ಸಹೋದರ, ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನುಚಿತ, ದುಡುಕಿ ಸಮರ ಬಯಸುವುದನುಚಿತ. ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಗುರು ಸಂಜಾತರ ಮರಳಿಸದಿರುವುದೇ. ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಗುರು ಸಂಜಾತರ ಮರಳಿಸದಿರುವುದೇ. ಕಾಣಿದವನು ಮುಂದೆ ಕಾಣಿಹನು ಎಂಬ ಅನುಜ ತನಯ ಅನುಜ ತಾಳಿದವನು ಮುಂದೆ ಬಾಳಿಹನು ಎಂಬ, ತಾಳಿದವನು ಮುಂದೆ ಬಾಳಿಹನು ಎಂಬ ಹಿರಿಯರ ಬಾಣಿಯ ಮರೆಯುವುದನುಚಿತ. ಹಿರಿಯರ ಬಾಣಿಯ ಮರೆಯುವುದನುಚಿತ. ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಕೋಪ ಮಾಡಬೇಡವಣ್ಣ. ಅಣ್ಣನ ಮಾತಿಗೆ ಎದುರು ಮಾತಾಡುವುದು ನಮ್ಮ ಧರ್ಮವಲ್ಲ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಡಿ ಸಮಯವಿದರಿತೆಯ ತರುಣಿ ದೇಶಕ್ಕೆ ದುಗುಡವೋ. ವೇದನೆ ನೀಡಿ ಸಮಯವಿದರಿತೆಯ ತರುಣಿ ದೇಶಕ್ಕೆ ದುಗುಡವೋ.
ಧರ್ಮ ಜನಮಯ ನಿರ್ಮಲ ಭ್ರಾತೃವೋ ಪಾಂಚಾಲಿ ಧರ್ಮ ಜನಮಯ ನಿರ್ಮಲ ಭ್ರಾತೃವೋ ಬೀರುವುದನುಚಿತ ಪರೀಕ್ಷಿಸದೆ ನುಡಿಯ ಪಾಂಚಾಲಿ ನೀರುವುದನುಚಿತ ಪರೀಕ್ಷಿಸದೆ ನುಡಿಯ ಸಹಿಬುದು ಮನತನ ತಾಪವ ತರುಣೆ ಪಾಂಚಾಲಿ ಸಹಿಬುದು ಮನತನ ತಾಪವ ತರುಣೆ ಧರ್ಮದಿಂದ ಗಣರಾಜ ಸಾಧಿಸ ಕೋಮಲ ಹೃದಯವ ಪರಗಳು ಪರಿಯ ಪಾಂಚಾಲಿ ಧರ್ಮದಿಂದ ಗಣರಾಜ ಸಾಧಿಸ ಕೋಮಲ ಹೃದಯವ ಪರಗಳು ಪರಿಯ ತಾರಕಾಚಿನಿ ಅರ್ಯದಲ್ಲಿ ಪರಿ ತಾರಕಾಚಿನಿ ಅರ್ಯದಲ್ಲಿ ಪರಿ ಯಾಕಿಂತು ಏನಿಂತು ವಿಕೋಪ ಪಡುವೆ ಯಾಕಿಂತು ಏನಿಂತು ವಿಕೋಪ ಪಡುವೆ ಮಾನಿನಿ ಮನದ ಸಮಯದಿಂದರಿಕೆಯ ಕರುಣೆ ಪಾಂಚಾಲಿ ಹಿಂದೆ ನಿನ್ನ ಸ್ವಯಂವರದ ಕಾಲದಲ್ಲಿ ಶಿವಧನಸ್ಸನ್ನು ಎದೆಗೇರಿಸಿ ಮಸ್ತ್ರ ಯಂತ್ರವನ್ನು ಭೇದಿಸಿದ ಪಕ್ಷಿಯ ಅಕ್ಷಿಯೊಳಕ್ಕೆ ಬಾಣದ ಸುರಿಮಳೆಯನ್ನು ಸುರಿಸಿದ ಈ ಗಾಂಡಿವ್ಯ ಪರಾಕ್ರಮ ನಿನಗೆ ತಿಳಿಯದೆ ಹಿಂದೆ ನಿನ್ನ ಬಿರುನುಡಿಗಳಿಂದ ನಿಂದಿಸಿದ ಆ ನನ್ನ ಪರಮವೈರಿ ಕರ್ಣನ ಶಿರಸ್ಸನ್ನು ಈ ಭೂಮಿಗೆ ಕೆಡುವುದಾಗಿ ಮಾಡಿದ ಪ್ರತಿಜ್ಞೆ ಎಂದಿಗೂ ಮರೆತಿಲ್ಲ ನೀನು ಮರೆಯಬೇಡ ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆತಿರುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಪಾಂಚಾಲಿ, ಯುದ್ಧವು ಎಂತಹ ಘೋರ ಕಾರ್ಯವೆಂಬುದನ್ನು ನೀನಿನ್ನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅಭಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗಿರುವುದು. ಆದ್ದರಿಂದ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸಿದಿರುವುದು. ರಾಜೇಂದ್ರ, ಧೌಮ್ಯನನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತರಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಎಲ್ಲೇ ಅಪಮಾನ ಕೀಡು ಮಾಡುವೆ ಎಂಬುದು ನನ್ನ ಚಿಂತೆ ಆಗಿದೆ. ಏನ್ ಈ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ಈ ನಿಮ್ಮ ವರ್ತನೆಯ ಪುರಸ್ಕಾರವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವರು. ಪರಮಾತ್ಮ, ಅಣ್ಣ, ಸಹೋದರಿ, ವಿಜಯಶಾಲಿಯಾಗಿರಿ. ಪರಮಾತ್ಮ, ಪಾಂಡುನಂದರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಸಂಧಿಯ ವಿಚಾರವು ನಡೆಯಿತೆ ಪರಮಾತ್ಮ. ನಡೆಯಿತು. ಪಾಂಚಾಲಿ, ನಿಲ್ಲಿರಲು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ಮಾಡಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿಯೇ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಪಾಂಚಾಲಿ, ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಸ್ವಯಂ ಧೃತರಾಷ್ಟ್ರನು ನನ್ನನ್ನು ರಾಜ್ಯಸಭೆಯಲ್ಲಿ ಸ್ವಾಗತಿಸಿದನು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಉಪಚರಿಸಿದರು. ಆ ದುರ್ಯೋಧನ, ನಾನಿನ್ನ ತಡೆಯಲಾರೆ. ರುಕ್ಮಿಣೀಪತಿ, ಈ ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಹೋಗಿದ್ದದ್ದು ಅದಕ್ಕೆ ಅಲ್ಲವೇ ಭೀಮಸೇನ? ವಾಸುದೇವ, ಈ ದುರ್ವಾರ್ತೆಯನ್ನು ಈಗ ತಿಳಿದು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಲ್ಲಿ ಅರ್ಜುನನು ಬಳೆತಟ್ಟನು. ಈ ಸಂಧಿಯ ನೆಪದಲ್ಲಿ ನಮ್ಮೈವರಿಗೂ ಸೀರೆಯನ್ನು ನುಡಿಸಲು ಅಪೇಕ್ಷಿಸುತ್ತಿರುವೆಯಾ? ಯಾದವಾಗ್ನಿ, ಪಾಂಡುಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಸ್ವಾಭಿಮಾನ ಶೂನ್ಯವಾದ ಸಂಧಾನನೇ ಈ ಪ್ರಚಂಡನ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನೀವು ಕಳಿಸಿರುವ ಸಂದೇಶವನ್ನು ಅವರಿಗೆ ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು?
ಭೀಷ್ಮ ದ್ರೋಣಾದಿ ಧೃತರಾಷ್ಟ್ರನೇ ಮುಂತಾದವರು. ಆ ದುರ್ಯೋಧನ ಆತನೂ ಸಹ. ಕೃಷ್ಣ, ಈ ದುರ್ವಾರ್ತೆಯನ್ನು ಕೇಳುವುದೇ ನಿನ್ನ ಇಚ್ಛೆ ಆಗಿತ್ತು. ಸಾಧಿಸಿದೆ, ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ಈ ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರವನ್ನು ನೀವೇ ಮುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ನೀನಿನ್ನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ಸೇರಿಸಲು ಬಿಡಲು. ಭೀಮ, ನಿಲ್ಲಯ್ಯ. ನೀನು ನಿಜವಾಗಿಯೂ ಇಡಿಂಬಾಪತಿಯೇ ಸರಿಯೇ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಸೋಮನೆ ನನ್ನನ್ನು ಕೇಳಿಸಬೇಡ ವಾಸುದೇವ. ಈ ಸಂಧಿಯ ಪ್ರಸ್ತಾಪವು ಒಪ್ಪಲಾಗದು. ನಿನಗೊಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಆ ಸಂದೇಶವು ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ಭೀಮಸೇನ, ನೀನು ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲಯ್ಯ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯ ಬೇಕೆ ಕೃಷ್ಣ? ಇದು ಪರಿಹಾಸ್ಯವೆಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಮಗೋ, ನಿನ್ನಪೇಕ್ಷೆಯಂತೆ ಕುಳಿಸಿಕೊಳ್ಳುವೆನು. ಈಗಲಾದರೂ ಹೇಳು ಕೃಷ್ಣ, ಏನು ಆ ಸಂದೇಶ? ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಎಲ್ಲಿ ಈ ಗದೆಯನ್ನು ಕೊಡು. ಕೊಡಯ್ಯ. ಅರ್ಜುನ, ಈ ಗದೆಯನ್ನು ಹಿಡಿದುಕೊಡು. ಯಾಜ್ಞಸೇನಿ, ಇತ್ತ ಬಾ. ನಾನು ಹೇಳಿದಂತೆ ಮಾಡುವೆಯಾ ಕಂಡೆಯ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರಿಹಾಸ್ಯವಲ್ಲ. ಶತ್ರುಗಳ ಎಡೆಮುರಿಯನ್ನು ಕಟ್ಟುವುದರಲ್ಲಿ ನೀನು ಮಹಾನಿಪುಣಿಯಂತೆ. ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ಪರೀಕ್ಷಿಸೋಣ. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಕೃಷ್ಣ, ಈಗ ಕೇಳಿರಿ. ಇಂದು ಭೀಮನನ್ನು ಬಂಧಿಸಿರುವ ಹಗ್ಗವು ನನ್ನನ್ನು ರಾಜಸಭೆಯಲ್ಲಿ ನನ್ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು ಯಾರು ಆ ದುರಾತ್ಮರು? ಮತ್ತಿನ್ಯಾರು? ದುರಾಚಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಂಕಾರಿಯಾದ ಅವನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ಎಸಗಿದನು. ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ಆ ದುರಾತ್ಮರು. ಅಷ್ಟು ಮಾತ್ರವಲ್ಲ ಭೀಮಸೇನ, ನಿಮ್ಮ ಸಂಧಿಗೆ ಅವನು ಕೊಟ್ಟ ಉತ್ತರವನ್ನು ಕೇಳು. ದುಡುಕುತ್ತ ನುಡಿದ ಕೌರವನೋ ಹಿಡಿಂಬಾಪತಿ ಏಕೆ? ದುಡುಕುತ್ತ ನುಡಿದ ಕೌರವನೋ ಹಿಡಿಂಬಾಪತಿ ಏಕೆ? ಕಡೆಗೂ ಯುದ್ಧವಾಗೈವೆ ನೋಡೆ ನಾನು ರಾಜ. ಕಡೆಗೂ ಯುದ್ಧವಾಗೈಯೇ ಕೊಡೆ ನಾನು ರಾಜ. 5 ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡನು. ಹೌದು ಭೀಮಸೇನ, 5 ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡನು. ಎನ್ನುವುದನ್ನು ಭಾಗ್ಯವ ನಾನು ಮಾಡಿದಾಗ ಎಂದ. ಕೊಡುವೆನು ರಾಜ್ಯವ ನಾನು ಮಾಡಿದಾಗ ಎಂದ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿ ಏಕೆ? ಕಡೆಗೂ ಯುದ್ಧವಾಗೈವೆ
ಕೊಡೆ ನಾನು ರಾಜ. ಭೀಮಸೇನ, ಕೃಷ್ಣ ಆ ದುರ್ಯೋಧನನು 5 ಮಾರು ಭೂಮಿಯನ್ನೂ ಕೊಡಲು ಸಹ ಒಪ್ಪಲಿಲ್ಲ. ಸಂಧಿಯನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪನದಲ್ಲಿ, ವೀರರಥಿಗರ ಘೋಷದಲ್ಲಿ ಎಂದು ಹೇಳಿಯೇ ಬಿಟ್ಟ. ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಅಗ್ರಜ, ಧನಂಜಯ, ವಾಸುದೇವ, ಏನು ಯಾರೂ ಬಿಡಿಸುವುದಿಲ್ಲವೇ? ಈ ಚಂಡ ಭೀಮನಿಗೆ ತುಂಡು ಹಗ್ಗ ಯಾವ ಲೆಕ್ಕ? ಆಹಾ, ನಾನೇ ಬಿಡಿಸಿಕೊಳ್ಳುವೆನು. ಆಗಲಿ. ಅರ್ಜುನ, ಎಲ್ಲಿ ನನ್ನ ಕತೆ? ಮಾಡ ಗುಡುಗಿ ಗುಡುಗಿ ನಡುಗಲಿ, ಈ ಭೂಮಿ ನಡುಗಿ ನಡುಗಿ ಬಿರಿ ಹುಟ್ಟಿದರ ಬದಗೆ ಸಪ್ತ ಸಾಗರವೇ ಮಾಡ ಗುಡುಗಿ ಗುಡುಗಿ ನಡುಗಲಿ, ಈ ಭೂಮಿ ನಡುಗಿ ನಡುಗಿ ಬಿರಿ ಹುಟ್ಟಿದರ ಬದಗೆ ಸಪ್ತ ಸಾಗರವೇ ಕುರುವರ ಶಿರಗಳ ಕಡಿಯದು ಬಿಡನ, ಕುರುವರ ಶಿರಗಳ ಕಡಿಯದು ಬಿಡನ. ತಲೆದಿಗಂತಲಿ ಮೊಳಲು ತಲೆ ವಿಜಯವ, ತಲೆದಿಗಂತಲಿ ಮೊಳಲು ತಲೆ ವಿಜಯ. ಕುರುವರ ಕಡಿದಿಡುವೆ, ಕುರುವರ ಕಳಿದಿರುವೆ. ದುರುಳ ಕೌರವನ ಪರಿಪರಿವಿನದಲ್ಲಿ, ದುರುಳ ಕೌರವನ ಪರಿಪರಿವಿನದಲ್ಲಿ ಕಾಮೋಡ ಗುಡುಗಿ ಗುಡುಗಿ ನಡುಗಲಿ, ಈ ಭೂಮಿ ನಡುಗಿ ನಡುಗಿ ಬೆರೆಯಲಿ ಹುಟ್ಟಿದ ರಭಸಕ್ಕೆ ನಮ್ಮ ಓರ್ ಬೆರೆಯಲಿ, ಓರ್ ಬೆರೆಯಲಿ, ಓರ್ ಬೆರೆಯಲಿ. ವಾಸುದೇವ, ಭೀಮಸೇನ, ನಾನು ವಾಯುದೇವರ ಅಂಶದಲ್ಲೇ ಜನಿಸಿದ್ದೆಯಾದರೆ, ವೀರ ಮಾತೆಯಾದ ಕುಂತಿದೇವ ಸ್ತನ್ಯಪಾನವನ್ನು ಮಾಡಿದ್ದೇ ಸತ್ಯವಾದರೆ, ನಾಳೆ ನಡೆಯಲಿರುವ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕೌರವನ 98 ಮಂದಿ ಸಹೋದರನು ಧ್ವಂಸ ಮಾಡಿ ಹಸ್ತಿನಾವತಿಯನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನು ಖಂಡಿಸಿ ದರ್ಪಿತ ದುರುಳ ದುರ್ಯೋಧನ ತೊಡೆಯನ್ನು ಮುರಿದು ಅವನ ರಾಜ ಮುಕುಟವನ್ನು ಕಿತ್ತಿ ನೆಲಕ್ಕಪ್ಪಳಿಸಿ ನನ್ನ ಹೆಡಗಾಲಲ್ಲಿ ವಾತ್ತು ವಾತ್ತು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಹರಿ ಸಾರ್ವಭೌಮನು ಮೊರೆಯಿಟ್ಟು ಬೇಡುವೆನು. ಹರಿ ಸಾರ್ವಭೌಮನು ಮೊರೆಯಿಟ್ಟು ಬೇಡುವೆನು. ಹರಿ ಕೃಷ್ಣ ಕಾನನವಾಸದೋ ಏನೆಲ್ಲ ಅನುಭವಿಸಿದೆವೋ. ಕಾನನವಾಸದೋ ಏನೆಲ್ಲ ಅನುಭವಿಸಿದೆವೋ. ಶ್ವಾನಕ್ಕೂ ಬೇಡ ತಂದೆ ಈ ಪರಿಯ ದೈವತೆಯೋ. ಶ್ವಾನಕ್ಕೂ ಬೇಡ ತಂದೆ ಈ ಪರಿಯ ದೈವತೆಯೋ. ಹರಿ ಸಾರ್ವಭೌಮನಿಮ್ಮೋಳ್ ಮೊರೆಯಿಟ್ಟು ಬೇಡುವೆನು. ಹರುಷದಿ ಆಲಿಸೆಯ ಕೃಷ್ಣ. ಮರು ಜನ್ಮ ನೀಡದ ನನಗೆ ನರ ಜನ್ಮ ಬೇಡವಯ್ಯ. ಮರು ಜನ್ಮ ನೀಡದ ನನಗೆ ನರ ಜನ್ಮ ಬೇಡವಯ್ಯ. ನರ ಜನ್ಮ ನೀಡಿದರು ಬೇಡಗಿರಿಯಲ್ಲಿ ನನ್ನ ಸ್ಥಾನ.
ನರಜನ್ಮ ನೀಡಿದರು ಬೇಡ ಹಿರಿಯಣ್ಣನ ಸ್ಥಾನ ಹರಿ ಸಾರ್ವಭೌಮ ನಿಮ್ಮೋಳ್ ಮೊರೆಯಿಟ್ಟು ಕೇಳಿದನು ಹರುಷದಿಂದ ನಿಶಯ ಕೃಷ್ಣ 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 ಪರಮಾತ್ಮ, ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನೀನೇ ತಿಳಿದಿರುವೆ, ನಾನು ಯುದ್ಧಕ್ಕೆ ಎಂದು ಅಪೇಕ್ಷೆ ಪಟ್ಟವನಲ್ಲ. ಧರ್ಮನಂದನ, ಯುದ್ಧಕ್ಕೆ ಸಕಲ ಸಲಕರಣೆಗಳನ್ನು ಅಣಿ ಮಾಡಿಕೊಳ್ಳುವಂತೆ ಭೀಮಾರ್ಜುನರಿಗೆ ತಿಳಿಸು. ನಡೆ. ಆಗಬಹುದು ಪರಮಾತ್ಮ. ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದ ಬೆಳಗುತ್ತಿರುವ ನೀನು ನನ್ನ ಸಂದೇಹವನ್ನು ಖಂಡಿತವಾಗಿಯೂ ನೀನು ತಿಳಿದಿರಲೇಬೇಕು. ದಯಮಾಡಿ ನನಗೆ ಆ ರಹಸ್ಯವನ್ನು ತಿಳಿಸಿ ಈ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ತಂದೆ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜ ಶ್ವೇತ ಪದ್ಮಜರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ಅರಿಯಲಾರದ ಘೋರ ಸಂದೇಹದಾತಿಗಳು ಮುಳುಗಿಯೇನ ಭಾಸ್ಕರ, ಅರಿಯಲಾರದ ಘೋರ ಸಂದೇಹದಾತಿಗಳು ಮುಳುಗಿಯೇನ ಮನದಿ ಮೂಡಿಹ ಅಂಧಕಾರವ ಮನದಿ ಮೂಡಿಹ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಅರಿಯಲಾರದ ಘೋರ ಸಂದೇಹ. ಬಂಧು ಬಾಂಧವರೆಂಬ ಪಾಶಕ್ಕೆ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನೊಂದಿಗೆ ನಿಂದು ತಾಪದೆ ನೀಗಿಸೋ ಶೋಧನೆಯಗೈಯದೆ ನೀಗಿಸೋ ಶೋಧನೆಯಗೈಯದೆ ಶಾಂತಿ ನೀಡೋ ಶ್ಯಾಮಲಾಗ ಶಾಂತಿ ನೀಡೋ ಶ್ಯಾಮಲಾಂಗ ಅರಿಯಲಾರದ ಘೋರ ಸಂದೇಹ ಭಾಸ್ಕರ 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 ಕರ್ಣ, ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವಲ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿ ನನ್ನ ಹೆತ್ತ ತಾಯಿ. ಅಮ್ಮ, ಇದು ನಮಸ್ಕರಿಸುವೆನು. ಕೀರ್ತಿಶೀಲನಾಗು ಕಂದ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಹುದಿನದ
ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕರುಣೆಯ ತೋರಿದೆ ಕುವರನ ಪೊರೆದೆ ಕರುಣೆಯ ತೋರಿದೆ ಕುವರನ ಪೊರೆದೆ ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ ಮಗುವಮ್ಮನಾದಾಗ ಏನೊಂದನು ಮಗುವಮ್ಮನಾದಾಗ ಏನೊಂದನು ಅರಿಯೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ನಾ ಮಾಡಿದ ಅಪರಾಧ ಏನದು ತಾಯಿ ನಾ ಮಾಡಿದ ಅಪರಾಧ ಏನದು ತಾಯಿ ಅಕ್ಷಮ್ಯವೆನಿಸೆ ಅಕ್ಷಮ್ಯವೆನಿಸೆ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಕೊರತೆ ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕೀರ್ತಿಶೀಲಿನಾಗು ಕಂದ ಕೀರ್ತಿಶೀಲಿನಾಗು ಎಂತಹ ಕೀರ್ತಿಯಮ್ಮ ನೀವು ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ನನ್ನನ್ನು ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಆ ನೀರಿನಲ್ಲಿದ್ದ ಜಲಚರ ಪ್ರಾಣಿಗಳು ಈ ಪಾಪಿಯ ದೇಹವನ್ನು ತಿನ್ನದೇ ಬಿಟ್ಟು ಬಿಟ್ಟವೆ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿಸಲು ಹೋವು ಅಮ್ಮ ಹೀಗಿರುವಾಗ ಎಲ್ಲರೂ ನನ್ನನ್ನು ಸೂತ ನೀಚ ಹೀನ ಕುಲದವನೆಂದು ಹೀಯಾಳಿಸುತ್ತಿರುವಾಗ ಎಲ್ಲವನ್ನೂ ಕೇವಲ ನಿನ್ನ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದಂತಹ ನೀನು ಏಕಮ್ಮ ಸುಮ್ಮನಾದೆ ಏಕಮ್ಮ ಸುಮ್ಮನಾದೆ ಹೋಗಲಿ ಬಿಡು ನೀನು ಹೆತ್ತ ತಾಯಿ ದೈವಕ್ಕೆ ಸಮಾನಳು ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು ಇಷ್ಟು ದಿನಗಳ ಮೇಲಾದರೂ ಈ ಕರ್ಣನು ನಿನ್ನ ಮಗನೇ ಎಂಬ ನೆನಪು ಬಂತಲ್ಲ ಈ ಉಪಕಾರದ ಋಣವನ್ನು ನಾ ಹೇಗೆ ತೀರಿಸಲಿ ತಾಯಿ ಪಡೆದೆನು ನಿನ್ನ ಮುನಿ ಮಂತ್ರದಿಂದ ಪಡೆದೆನು ನಿನ್ನ ಲೋಕಪವಾದಕ್ಕೆ ನದಿಗೆಸೆದೆನು ಕಳ್ಳ ಕುಮಾರ ಕ್ಷಮಿಸಿಕಂದ ಲೋಕಪವಾದಕ್ಕೆ ನದಿಗೆಸೆದೆನು ಕಣ್ಣೀರಿನ
ಹೆದರಬೇಡ ಕರ್ಣ. ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ನಿಂತಿರುವುದು. ಸತ್ಯವಾಗಿ ಹೇಳುವೆನು, ನೀನು ಬದುಕಿರು ಎಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಲು ಕಾತರಳಾಗಿ ಓಡಿ ಬಂದಿರುವೆನು. ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಈ ಪಾಪಿಯಾದ ಕುಂತಿಯೇ ಕಾರಣಳು. ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು. ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯೇ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಪಾಪಿಯಾದ ನನಗೆ ಆ ಭಾಗ್ಯವೆಲ್ಲಿಂದ ಲಭಿಸಬೇಕಮ್ಮ? ಆದದ್ದು ಆಗಿ ಹೋಯಿತು ಕರ್ಣ. ಈಗಲಾದರೂ ಪಾಂಡ್ರೊಡನೆ ಸೇರಿ ರಾಜ್ಯಭಾರವನ್ನು ಮಾಡುವಂತೆ ಬಾ ಕಂದ. ಸಾಧ್ಯವಿಲ್ಲ ಅಮ್ಮ. ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನೆಂದಿಗೂ ಮಾಡಲಾರೆ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೇರಗೊಂಡು ಬೇಡಿಕೊಳ್ಳುತ್ತಿರುವೆನು, ಸಹಪಾತ್ರ ದಾನ ಮಾಡು ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ನೀನು ವೀರಮಾತೆ, ಅದರಲ್ಲಿ ನೀನೇ ಹೇಳು. ಆ ಪರದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಎಷ್ಟೋ ಕಾರ್ಯಗಳು ನನ್ನಿಂದಲೇ ಸಾರ್ಥಕವಾಗಿರಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಪರಮ ಪಾಪಿಯಾಗುವೆನು. ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿರರೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆ ಎಂದು ತಲೆಬಾಗಿ ಶಪಿಸದಿರರೆ ಇಂತಹ ಸಂದರ್ಭದಲ್ಲಿ ನೀನೇ ಹಿತಬೋಧನೆಯನ್ನು ಮಾಡುತ್ತಾಯೇ? ನಿಶ್ಚಯ ಕರ್ಣ, ನಿನ್ನ ಮಾತುಗಳೆಲ್ಲವೂ ಅಕ್ಷರಶಃ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕಂದ. ಅಮ್ಮ, ಇದುವರೆವಿಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿ ಇರಲಿಲ್ಲ. ಅದರಲ್ಲಿ ನನ್ನ ತಪ್ಪೇನಿದೆ ತಾಯಿ? ಅಮ್ಮ, ಮಮ ಪ್ರಾಣಾಯು ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವಿಲ್ಲುವುದು. ಬಿಡಮ್ಮ ನಿನ್ನ ಚಿಂತೆ. ಲೋಕೈಕ ವೀರನಾದ ನೀನು ಆ ಕೌರವರೊಡನೆ ಸೇರಿ ಪಾಂಡವರಿಗೆ ಕೇಳನ್ನು ಬಯಸುತ್ತಿರುವಾಗ ನಾನು ಹೇಗೆ ತಾನೇ ಭಯಪಡದಿರಲಿ ಕುಮಾರ? ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿಯುವನು. ಉಳಿದದ್ದು ದೈವೇಚ್ಛೆ. ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಪ್ರಪಂಚವೇ ನನ್ನನ್ನು ಕುಲಹೀನನೆಂದು ದೂಡಿ ಬಿಟ್ಟಿದ್ದಾಗ ಕುಲಹೀನನಾದ ನನ್ನನ್ನು ಬಹು ಪ್ರೀತಿ ಮನ್ನಣೆಯಿಂದ ಸಾಕಿ ಸಲುಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಲಿಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವತ ಆಗಲಾರದು. ನಾನು ಪರನ್ಮುಖನಾಗಲಾರೆ ತಾಯಿ. ಹೋಗಲು ಬಿಡು ಕರ್ಣ. ಈಗಾಗಲೇ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ ಕರ್ಣ. ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ, ಅವರನ್ನು ಉಳಿಸಿಕೊಡು ಮಗನೇ. ಆಗಬಹುದು ತಾಯಿ, ಆಗಬಹುದು. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರು ನಾನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ತನ್ನ ಗದೆಯಿಂದ ಈ ಪಾಪಿಯ ದೇಹವನ್ನು ನುಚ್ಚು ನೂರು ಮಾಡಿದ ನಾನವನ ಮೇಲೆ ಕೈ ಮಾಡುವುದಿಲ್ಲ. ತೇಜೋಮೂರ್ತಿಗಳಾದ ನಕುಲ ಸಹದೇವರಿಗೆ ನಾನೆಂದೂ ಕೇಡನ್ನು ಬಯಸುವುದಿಲ್ಲ. ಆದರೆ ಪಾರ್ಥ, ಫಲ್ಗುಣ, ಕಿರೀಟಿ, ಭೀವತ್ಸು, ಧನಂಜಯ, ಗಾಂಡೀವಿ ಎಂಬ ದಶನಾಮಗಳಿಂದ ಬಿರುದಾಂಕಿತನಾಗಿ ಅಹಂಕಾರದಿಂದ ಬರೆಯುತ್ತಿರುವ ಆ ಅರ್ಜುನನನ್ನು ಮಾತ್ರ ಉಳಿಸಲಾರ. ಅರ್ಜುನನ ಮೇಲೆ ನಿನಗೆ ಕಪ್ಪ ಇಷ್ಟೊಂದು? ಹೌದು ತಾಯಿ. ಆ ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಹೌದು ಅಮ್ಮ, ಅರ್ಜುನನಿಂದ ನಾನೇ ಹತರಾದರು, ನನ್ನಿಂದ ಅರ್ಜುನನೇ ಹತರಾದರು. ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡಮ್ಮ ಚಿಂತೆಯನ್ನು. ಕಂದ, ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯಾ ಕರ್ಣ? ಅದೇನು ಕೇಳುತ್ತಾಯಿ? ಸತ್ಯವಾಗಿ ನಡೆಸಿಕೊಡುವೆಯಾ? ಸತ್ಯವಾಗಿ ನಡೆಸಿಕೊಡುವೆ. ಈ ಕರ್ಣನು ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಪಾಪಿ ಎಂದು ಭಾವಿಸಿದೆಯಾ? ಜನನಿ ನಿನ್ನ ಮಗನಿವನು ಖುಷಿಯಾಡುವನೇ
ಮಗನಿವನು ಹುಸಿಯಾಡುವನೇನು ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು ಎಂತಾದರೂ ಸರಿ ನಡೆಸುವೆನು ನಿನ್ನೆ ನುಡಿಯ ಕರ್ಣ ಧರ್ಮದಾಣೆ ಧರ್ಮಜದಾಣೆ ನಿನ್ನಿ ಪಾದ ಕಮಲದಾಣೆ ಜನನಿ ನಾಡಿನ ಯುದ್ಧದಲ್ಲಿ ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕರ್ಣ, ತೊಡಬೇಡ. ಅಮ್ಮ ಎಂತಹ ಮಾತನ್ನು ಕೇಳಿಬಿಟ್ಟೆ ಸುಯೋಧನ. ಈಗಲೀಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಮನುಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿ ಕೌರವೇಶ್ವರನನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ವಿದುರನು ತನ್ನ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ ಎಂಬ ವಾಗ್ದಾನವನ್ನು ಪಡೆದಳು. ಆಗಲಿ, ದೈವ ಪ್ರಪಂಚ ಎಲ್ಲವೂ ಸೇರಿ ಸಂಚು ಮಾಡುತ್ತಿವೆ. ಮಾಡಲಿ ಮಾಡಲಿ. ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿಯುವನು. ಉಳಿದದ್ದು ದೈವೇಚ್ಛೆ. ಅಮ್ಮ, ಹೆತ್ತ ಕರುಳಿನ ಬಾ. ಕುಮಾರ, ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನು ಮಗನೇ. ಅಮ್ಮ, ಹೆತ್ತ ಕರುಳಿನ ಬಾಧೆಯನು ನಾ ಸತ್ಯ ಸಾಕ್ಷಿ ಧರ್ಮಗಳನ್ನ ಬಿಡಲೊಲ್ಲೇ ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾ ಕಾಲಿಡಲೊಲ್ಲೇ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನಿ ಜನನೇ ಸಂದೇಹವ ಬಿಡು ಕರ್ಣನ ಭಾಷೆಯ ಕೇಳಮ್ಮ ಸಂದೇಹವ ಬಿಡು ಹಿಡಿಯುವುದೊಂದೇ ಬಾಣದ ಗುರಿ ಕೊಡುವುದಿಲ್ಲ ನಾ ಮತ್ತೊಂದ ನಿಜಮ್ಮ. ಹಿಡಿಯುವುದೊಂದೇ ಬಾಣದ ಗುರಿ ಕೊಡುವುದಿಲ್ಲ ನಾ ಮತ್ತೊಂದ ಮುಗಿಲ ಇಳಿದು ಬರಲಿ ಈ ಭೂಮಿಯ ಬಿರಿದು ನಿಲ್ಲಲಿ ಮುಗಿಲ ಇಳಿದು ಬರಲಿ ಈ ಭೂಮಿಯ ಬಿರಿದು ನಿಲ್ಲಲಿ ಇಟ್ಟಾಣೆ ತಪ್ಪೆ ನಮ್ಮ ನಿನ್ನಾಣೆ ಸತ್ಯವಮ್ಮ ಬಿಡು ಚಿಂತೆಯ ಜನನೀ. ಅಮ್ಮ, ಶ್ರೀಕೃಷ್ಣನ ಕುಡಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ಕುಮಾರ, ನಿಮ್ಮೆಲ್ಲರ ಸಂತೋಷವಿದ್ದಂತೆಯೇ ಆಗಲಿ. ಹೋಗಿ ಬಾ ತಾಯಿ. ಹಾ ಅಮ್ಮ, ಹೀಗೆ ಬಾ. ಕರ್ಣ, ಕೊನೆಯದಾಗಿ ಹೆತ್ತ ತಾಯಿಯ ಪ್ರಥಮ ದರ್ಶನವೂ ಇಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯವು ಲಭಿಸುವುದೋ ಇಲ್ಲವೋ. ಕೊನೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯಾ ತಾಯಿ? ಹೇಳು ಕಂದ, ಅದೇನು ಹೇಳು ಮಗನೇ, ಸತ್ಯವಾಗಿ ನಡೆಸಿಕೊಡಬೇಕು. ಹೇಳು ಕಂದ. ಅಮ್ಮ, ಈ ಮಹಾಭಾರತ ಯುದ್ಧ ಮುಗಿಯುವವರೆಗೂ ಈ ಕರ್ಣನು ನಿನ್ನ ಮಗನೇ ಎಂಬ ವಿಚಾರವನ್ನು ಎಲ್ಲಿಯೂ ಯಾರಲ್ಲಿಯೂ ಹೇಳಬೇಡ ತಾಯಿ. ಕರ್ಣ, ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಮಡಿದರೆ ಕುಮಾರ, ಸತ್ಯಸಂಧರನಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುವೆ ತಾಯಿ. ಕರ್ಣ, ಇದೊಂದು ಮಾತನ್ನಾದರೂ ನಡೆಸಿಕೊಡುವೆಯಾ ತಾಯಿ? ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ
ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥ. ಹೇ ವಿಧಿ, ವಿಧಾತನ ನಾಟಕ ಬಲ್ಲವರಾರೋ, ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯೆ ಮಾಯಾ ಜಾಲ. ವಿಧಿಗೈದ ಮೋಸದಿಂದ ಗತಿಹೀನನಾದ ಜಗದಿ, ವಿಧಿಗೈದ ಮೋಸದಿಂದ ನನ್ನಯ ಬಾಳು ಕಣ್ಣೀರು ಜಗದಿ, ನನ್ನಯ ಬಾಳು ಕಣ್ಣೀರು ಜಗದಿ. ಪಾಲಿಪರಾರೋ ದೀನನ ದಯದಿ, ಪಾಲಿಪರಾರೋ ದೀನನ ದಯದಿ. ಕೊನೆಗಾಣಿಸಯ ಕರ್ಮದ ಬಂಧನ, ಕೊನೆಗಾಣಿಸಯ ಕರ್ಮದ ಬಂಧನ. ದಾರಿಯ ಕಾಣದೆ ಅಂದನ ತೆರನಾಡಿ, ದಾರಿಯ ಕಾಣದೆ ಅಂದನ ತೆರನಾಡಿ.